3ಯಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿ ನಡೀತಾ ಇತ್ತು. ಒಂದು 20 ಪ್ರಾಜೆಕ್ಟ್ ಮಾಡಿದ್ದೀವಿ. ಜಗದೀಶು ನಾನು 1987ಇಂದ ಫ್ರೆಂಡ್ಸು. ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ಲು 3 ಚೇರು. ಆ ಥರ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ವ್ಯಾಪಾರದಲ್ಲಿ ಇದ್ದೇ ಇರುತ್ತೆ. ಯಾವುದೋ ಕಾರಣಗಳಿಂದ 2020ಇಂದ ಕೋವಿಡ್ ಬಂದಾಗಿಂದ ಜಗದೀಶ್ ಅವರು ಸ್ವಲ್ಪ ಆಫೀಸಿಗೆ ಬರೋದು ಕಮ್ಮಿ ಆಯಿತು. ವ್ಯಾಪಾರದಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು. ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾನೇ ಇದ್ವಿ. ಏನು ಮಾಡಿದ್ರು ಜಗದೀಶ್ ಅವರು ಅಷ್ಟಾಗಿ ಬರ್ತಾ ಇರಲಿಲ್ಲ ಆಫೀಸಿಗೆ. ನಾವು ನಡ್ಸ್ಕೊಂಡು ಹೋಗ್ತಿದ್ವಿ. ರಿಜಿಸ್ಟ್ರೇಷನ್ ಟೈಮಿಗೆ ಬರೋನು, ಬಾರಪ್ಪ ಅಂತ ಕರಿತಿದ್ವಿ, ಬರ್ತಿದ್ದ. ಸ್ವಲ್ಪ ಮಾನಸಿಕವಾಗಿ ಈ ವಾಸ್ ನಾಟ್ ಮಚ್ ಕಂಫರ್ಟಬಲ್. ಅಂದರೂ ಕೂಡ ನಮ್ಮ ಜೊತೆ ಆರಾಮಾಗೇ ಇರ್ತಿದ್ದ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಏನಾಯಿತು, ಈ ಹ್ಯಾಡ್ ಲಾಟ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್, ಅದು ನಮಗೆ ಗೊತ್ತಿಲ್ಲ. ಅವನು ಅನ್ಫಾರ್ಚುನೇಟ್. ನಮಗೆ ಹೆಂಗಿದ್ವಿ ನಾವು ಅಂದರೆ ಅಣ್ಣ ತಮ್ಮಂದಿರ್ಕಿಂತ ಹೆಚ್ಚಾಗಿದ್ವಿ. ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಹೆಣ್ಣು ನೋಡಿದ್ದು. ಆವಾಗಿಂದ ನಾವು ಜೊತೆಗಿದ್ದೀವಿ. ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದಾಗ ನಾವು 3 ಜನ ಕಷ್ಟಪಟ್ಟು ದುಡ್ದೇ ಮಾಡಿರೋದು, ಯಾರಿಂದನೂ ಆಗಲಿಲ್ಲ. ನಾವು 3 ಜನ ನಿಂತ್ಕೊಂಡೇ ಮಾಡಿರೋದು. ಸೌಂದರ್ಯ ಕನ್ಸ್ಟ್ರಕ್ಷನ್ನು, ಕ್ಯಾನಪಿ ಹೋಮ್ಸು, ರುದ್ರ ಇನ್ವೆಸ್ಟ್ಮೆಂಟ್ಸು, 3 ಕಂಪ್ನಿನೂ ನಮ್ಮದೇ. 3 ಜನಕ್ಕೂ ಈಕ್ವಲ್ ಶೇರ್ ಇದೆ. ಅನ್ಫಾರ್ಚುನೇಟ್ ಅವ್ನಿಗೇನು ಪ್ರಾಬ್ಲಮ್ಸ್ ಇತ್ತೋ, ಅವ್ನ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಇಟ್ ವಾಸ್ ನಥಿಂಗ್ ಲೈಕ್ ದಟ್. ಇ ವಾಸ್ ನೋ ಮೋರ್. ನಮ್ಮ ಜೊತೆ ಇಲ್ಲ ಅವನು. ನಮ್ಗೆ ದುಃಖ ಆಗುತ್ತೆ. ಅವನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ನಲ್ಲೂ ನಾವಿಬ್ಬರು ನಿಂತಿದ್ವಿ. ಮಣ್ಣು ಮಾಡಬೇಕಾದ್ರೂ ಜೊತೆಗಿದ್ವಿ. ಮನೇಲಿ ಬಾಡಿ ತಂದಾಗಲೂ ನೀವೆಲ್ಲ ಯಾರನ್ನ ನೋಡಿರ್ಬೋದು, ನನ್ನ ಜೊತೆಗೇ ಇದ್ವಿ. ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ರೀ ವ್ಯಾಪಾರದಲ್ಲಿ. ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ರೇಖಾ ಅವ್ರು ಏನು ಮಾಡಿದ್ರು, ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್. ಜಗದೀಶಲ್ಲಿರೋ ಹೆಸರಲ್ಲಿರೋ ಪ್ರಾಪರ್ಟಿ ಎಲ್ಲ 2020 ಎಲ್ಲ ಆ ಎಮ್ಮನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಬ್ಯಾಂಕಲ್ಲಿ ಸಾಲ ಇದ್ದರೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದರೆ, ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ನಾಳೆ ಏನಾರ ಲಾಸ್ ಆದರೆ ಎಲ್ಲಿಂದ ತಂದು ಕೊಡೋದು, ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ಜಗದೀಶ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರಲಿಲ್ಲ. ಹಿ ವಾಸ್ ಟೋಟಲಿ ಶೇಕ್ ಆಗಿದ್ದ. ನಾವು ಧೈರ್ಯ ಹೇಳ್ತಾ ಇದ್ವಿ, ಏನಾಗಲ್ಲ ಬರೋ, ಇನ್ನು 4 ಪ್ರಾಪರ್ಟಿ ಮಾಡೋಣ ಅಂತ. ಯಾಕಂದರೆ ನಾವೆಲ್ಲ ಏನು ಇಲ್ದಿರೋ ಬಂದವರು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ನು ಏನು ಪ್ರಾಬ್ಲಮ್ ಇತ್ತು, ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು, ಅದು ನಮಗೆ ಗೊತ್ತಿಲ್ಲ. ಅವ್ನು ನಮ್ಮ ಜೊತೆ ಇಲ್ಲ. ಆಯ್ತು, ನಾವೇ ಹೋಗಿದ್ವಿ. ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ. ನಾವೇ ನಿಂತಿದ್ವಿ. ಅವ್ರ ಮನೆಯವ್ರು ಯಾರೂ ಇರಲಿಲ್ಲ. ನಾವಿಬ್ಬರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಕರ್ಕೊಂಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ. ಆಮೇಲೆ ಒಂದು ಏಪ್ರಿಲ್ ಅಲ್ಲಲ್ಲ, ಒಂದು ನಿಮಿಷ, ಡೇಟ್ ಇದೆ ಅಲ್ಲ, ಮೇ 11ನೇ ತಾರೀಕು ರೇಖಾ ಅವರು ನಮಗೆ ಒಂದು ಹೋಟ್ಲಿಗೆ ಕರೀತಾರೆ. ನೋಡಿ, ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನೀವೆಲ್ಲರೂ ಏನೇನು ಹೇಳ್ತೀರೋ ನಾನು ಬರ್ಕೊಟ್ಬಿಡ್ತೀನಿ, ಇಬ್ಬರಿಗೂ 10 ಕೋಟಿ ಕೊಡು ಅಂತ ಕೇಳಿದ್ರು. ನಾವು ಯಾವ ಕಾರಣಕ್ಕೂ ಎಲ್ಲಿಂದ ಕೊಡೋಣ 10 ಕೋಟಿ? ಬಟ್ ಎಲ್ಲರದು ಲಾಸಲ್ಲಿದೆ. ನಮ್ಮ ಆಸ್ತಿಗಳು ಹರಾಜಲ್ಲಿದೆ. ವ್ಯಾಪಾರ ಮಾಡಿದ್ರೇ ತಾನೇ ಕವರ್ ಮಾಡೋಕ್ಕಾಗೋದು. ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅವರು ಆಮೇಲೆ ಅದು ಒಂದು ಮೇ 18th 22nd ಏನೋ ಒಂದು ಡೆತ್ ನೋಟ್ ಸಿಕ್ತು ಅಂತ ಹೇಳಿ FIR ಮಾಡಿದ್ರು ನಮ್ಮ ಮೇಲೆ. ಅದು ಯಾತಕ್ಕೆ FIR ಮಾಡಿದ್ರು ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಪೊಲೀಸವರು ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು. ಕಾನೂನು ಪ್ರಕಾರ ಏನೇನಿದೆ ಎಲ್ಲ ನಡೀತು. ಇವತ್ತು ಹೈಕೋರ್ಟಲ್ಲಿ ನಮಗೆ ಸ್ಕ್ವ್ಯಾಶ್ ಮಾಡಿದ್ದಾರೆ. ನಾವು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು, ಅವರು 22ನೇ ತಾರೀಕು ರಾತ್ರಿ 10 ಗಂಟೆಗೆ ಹೋಗಿ FIR ಮಾಡಿದ್ದಾರೆ. 24ನೇ ತಾರೀಕು ಪ್ರೆಸ್ ಮುಂದೆ ಬರೆದ್ಬಿಟ್ಟು ಕರೆದು ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ, ಅವನೇ ಸಾಯಿಸ್ತ, ಅವನಿಂದನೇ ಅಂತ ಹೇಳಿದ್ದಾರೆ. ನಿಮಗೆ ಯಾವುದೂ ಒಂದು ದಾಖಲೆ ಕೊಟ್ಟಿಲ್ಲ. 60 ಕೋಟಿ ಲಾಸ್ ಆಯಿತು, 20 ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು. ಎಸ್, ಸುರೇಶ್ ಅಕೌಂಟಿಗೆ 20 ಅಲ್ಲ 100 ಕೋಟಿ ಹೋಗಿರುತ್ತೆ. ನಾವು ಅವರು ಜೊತೆಗೂ ಬೆಳೆದಿರೋದು. ನನ್ನ ದುಡ್ಡು ಅವ್ನಿಗೋಗಿರುತ್ತೆ, ಅವನ ದುಡ್ಡು ನನಗೆ ಬಂದಿರುತ್ತೆ. ಆ್ಯಸ್ ಆನ್ 22 ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ. ಅವನೇ ನಂಗೆ 1 ಕೋಟಿ ಚಿಲ್ಲರೆ ಕೊಡಬೇಕು ಅಂತ. ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು. ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, 22ನೇ ತಾರೀಕು ರಾತ್ರಿ FIR ಮಾಡಿ 24ನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು, ನನಗೆ ನಿರ್ನಾಮ ಮಾಡಬೇಕು ಅಂತಲೇ ಹೇಳಿ ಮಾಡಿದ್ರು. ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರ್ತೈತೆ. ಕೇವಲವಾಗಿ ಮಾತಾಡಿದ್ರು. ಅವನ ಮಗ ಇದ್ದಾನೆ, ಸ್ನೇಹಿತು, ನನ್ನಿಂದ ಅವನಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ.
ಹೆಂಗೆ ಸರ್ ಲೈಫ್ ಥ್ರೆಟ್ ಇರುತ್ತೆ? ಹಿಂದೆ ಒಂದು ಕಾರು ಮುಂದೆ ಒಂದು ಕಾರ್ ಹಾಕ್ಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನು ಪೊಲೀಸವ್ರು ಕೇಳಿದ್ರೆ ಏನೂ ದಾಖಲೆ ಕೊಡ್ತಾ ಇಲ್ಲ. ಇರಲಿ ಸರ್, ನಡೆದೋಯ್ತು, ಇಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು ನಮಗೆ ಮಕ್ಕಕ್ಕೆ ಮಸಿ ಬೆಳೆದಿದ್ದಾರೆ. ನಾವು 22 ದಿನ ಬೇಲ್ ತಗೊಳ್ಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ವಿ. ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದರು ಅಂತ. ಕಾನೂನಿಗೆ ನಾವು ಬಗ್ಲೇಬೇಕು. ನಮಗೆ ಕಾನೂನಲ್ಲಿ ನಂಬಿಕೆ ಇದೆ, ಪೊಲೀಸವ್ರ ಮೇಲೆ ನಂಬಿಕೆ ಇದೆ. ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು. ಇವತ್ತು ಅದು ಏನಿದೆ ಅನ್ನೋದನ್ನು ಸ್ಕ್ವ್ಯಾಶ್ ಆಗಿದೆ, FIR ಸ್ಕ್ವ್ಯಾಶ್ ಆಗಿದೆ. ಅಷ್ಟೇ ಸರ್ ನಾನು ಹೇಳಕ್ಕೆ ಬಂದಿರೋದು. ಜಗದೀಶು ಚಿನ್ನದಂಥವನು, ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ. ಅವನು ಬದುಕಿರೋ ಅಷ್ಟು ದಿನವೂ ನಮ್ಗೆ ದಿನ ಫೋನ್ ಮಾಡೋನು. ನಮ್ಮ ಮಗಳ ಮದುವೆಗೆ, ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ. ಅವನ ಬರ್ಡೇಗೆ ಹೋಗಿದ್ದೀವಿ ನಾವು ಅವನು ದಿನಕ್ಕೆ ಏನಿಲ್ಲ ಅಂದರೆ 5 ಅವರ್ ಜೊತೆಗಿರ್ತಾಯಿದ್ವಿ. 2020ಇಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ಅದು ದೇವ್ರಿಗೆ ಗೊತ್ತು. ಬಟ್ ಅವನು ತುಂಬ ಡಿಪ್ರೆಷನಲ್ಲಿದ್ದ. ಲಾಸ್ಟಲ್ಲಿ ಅವನ ತಂದೆ ಮನೇನ ಹರಾಜಿಗೆ ಬಂತು. ಆವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ. ಅವ್ನು ತೀರೋದ್ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ. ನಾವು ಯಾರ ಮೇಲೂ ಏನೂ ತಪ್ಪು ಹೇಳ್ತಿಲ್ಲ ಸರ್. ನನಗೆ ಟಿ ವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು. ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ. ನಾವು ಕಣ್ಣಲ್ಲಿ ನೀರು ಬಂತು ನಮಗೆ. ಏನು ದಾಖಲೆ, ಒಂದು ದಾಖಲೆನೂ ಕೊಟ್ಟಿಲ್ಲ ನಿಮಗೆ. ನೀವೆಲ್ಲ ಚಾನಲವರು ತೋರಿಸಿದ್ರು A1 A2 ಅಂದ್ಬಿಟ್ಟು ನಂದು ಯಾವುದೋ ಫೋಟೋ ತೆಗೆದು ಹಾಕಿದ್ರು. ನಮ್ಮ ಮರ್ಯಾದೆ ಏನು ಸರ್? ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋರು ನಾವು. ನಮ್ಮ ತಂದೆನೂ ಪ್ರೆಸ್ ಕರೆಸ್ಪಾಂಡೆಂಟು. ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್? ಎಲ್ಲೋದ್ರೂ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಇವಾಗ ನನ್ನ ಮಗನ ಮದುವೆ ಮಾಡಬೇಕು, ಎಲ್ಲ ನಾವು ಹೋದರೆ ನೀನೇನೋ ಮೋಸ ಮಾಡಿಬಿಟ್ಟಿದ್ಯಾ, ದುಡ್ಡು ಮಾಡಿಬಿಟ್ಟಿದ್ಯಾ ಅಂತಾರೆ. ಎಲ್ಲಿದೆ ಸರ್ ದಾಖಲೆ? ಅಷ್ಟೇ ಸರ್, ನಾನು ಹೇಳೋದು ಇಷ್ಟೇ. ನಾವು ಕ್ಲೀನಾಗಿದ್ದೀವಿ. ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ. ನಮಗೂ ಜಗದೀಶ್ ಸಾವ್ಗೂ ಯಾವ ಥರನೂ ಸಂಬಂಧ ಇಲ್ಲ. ಆಮೇಲೆ ಹಣದ ವಿಚಾರವಾಗಲಿ, ಜಗದೀಶಿಗೆ ನಾವೇನಾರ ಮೋಸ ಮಾಡೋವಂಥವ್ನಲ್ಲ. ಜಗದೀಶು ಟೈಗರ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ. ಯಾರನ್ನು ಚಿಕ್ಕ ಪುಟ್ಟ ಮಗು ಅಲ್ಲ. ಅವನ ಹತ್ರ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡಿಬಿಟ್ಟು ಎದುರಿಸೋಕ್ಕೆ. ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ, ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್? ಅವನು ಈಸ್ ನಾಟ್ ಎ ಸ್ಕಿಡ್. ಈಗಿನ ಕಾಲದಲ್ಲಿ ಮಗು ಕೈಲಿ ಒಂದು ಚಾಕ್ಲೇಟ್ ಕಿತ್ಕೊಂಡ್ರೆ ಜೋರಾಗಿ ಕೂಕ್ಕೊಳ್ಳುತ್ತೆ. ಅಂಥದ್ರಲ್ಲಿ ನಾವು ಅವ್ನು ಮೋಸ ಮಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಈ ಸದ್ಯಕ್ಕೆ ಸರ್ ನೆಕ್ಸ್ಟ್ ಇನ್ನೇನು ಹೇಳೋಣ ಅಂದರೆ, ಸೌಂದರ್ಯ ಕನ್ಸ್ಟ್ರಕ್ಷನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್. ಇದು ನಮ್ಮನ್ನು ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಇವಾಗ ಅವ್ರಿಗೆ ಏನು ಸಿಕ್ಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ 22ನೇ ತಾರೀಕು FIR ಮಾಡಿ 24ನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ. ಯಾಕೆ? ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಕಾನೂನು ಮೇಲೆ ನಂಬಿಕೆ ಇಲ್ವಾ? ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ನನ್ನ ತೇಜೋವಧೆ ಮಾಡಬೇಕು ಅಂತಲೇ ಬಂದಿರೋದು, ಬೇರೆ ಇನ್ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅಷ್ಟೇ ಸರ್. ನೀವೇನು ಕೇಳಬೇಕು ಕೇಳಿ ಸರ್. ನಮ್ಮ ಲಾಯರ್ ಸಾಹೇಬರು ಮಾತಾಡ್ತಾರೆ. ಹೇಳಿ ಸರ್. ಸರ್, ಕೋರ್ಟ್ ಏನು ಹೇಳಿದೆ, ಅವ್ರು 22ನೇ ತಾರೀಕು ಅವರು ಒಂದು FIR ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಒಂದು 20 ಕಂಟೆಂಟ್ಸ್ ಹಾಕಿದ್ದಾರೆ. 506 ಹಾಕಿದ್ದಾರೆ. ನಾನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ, ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ಎದುರಿಸ್ತಾ ಇದ್ದೆ, ಜಗದೀಶಿಗೆ ನಾನು ಮೋಸ ಮಾಡ್ತಿದ್ದೆ ಅಂತ. ಮೋಸ ಮಾಡ್ತಿದ್ದರೆ ಮೋಸ ಮಾಡಿಸ್ಕೊಂಡು ಅವ್ನು ಕಂಪ್ಲೇಂಟ್ ಕೊಡಬೇಕು ಹೊರತು ಅವ್ನು ತೀರೋದ್ಮೇಲೆ ಅವ್ರ ವೈಫು ಅದು 40 ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 38 ದಿನ ಆದಮೇಲೆ. ಇವಾಗ ಕೋರ್ಟ್ ಅದನ್ನು ಏನು ಹೇಳ್ತು, ಇದರಲ್ಲಿ ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದೆ. ಸರ್, ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್. ಸರ್, ಡಿಫಾರ್ಮೇಷನ್ ಕೇಸ್ 100% ಹಾಕ್ತೀವಿ ಸರ್. ಯಾಕಂದರೆ ನಮಗೂ ಮಾರ್ಕೆಟಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ. ನನ್ನ ಮಗಂದು 4 ವ್ಯಾಪಾರ ಇದೆ. ಎಲ್ಲ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ. 100% ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಸರ್. 100% ನನಗೆ ಯಾವ ಹೋಟ್ಲು ಅಂತಲೂ ಹೇಳ್ತೀನಿ ಸರ್. ನೋಡಿ ಸರ್, RG ಕನ್ವೆನ್ಷನ್ ಹಾಲಲ್ಲಿ ಇದನ್ನು ನಾನು FIR ಅಲ್ಲೂ ಕೊಟ್ಟಿದ್ದೀನಿ. 11ನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಬ್ಬನಿಗೆ 10 ಕೋಟಿ ಕೊಡು ಅಂತ ಕೇಳಿದ್ರು. ಅವತ್ತು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳೆಲ್ಲ ಕಿತ್ಬಿಟ್ಬಿಟ್ಟು ಒಳಗಡೆ ಕಳಿಸಿದ್ರು ರೇಖಾ ಅವರು.
ಏನಕ್ಕೆ ಕೇಳಿದ್ರು ಅಂದರೆ ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ, ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ, ನೀವು ನಮಗೆ ಕೊಟ್ಬಿಡಿ ದುಡ್ಡು, ನಾವೆಲ್ಲ ಸೈನ್ ಹಾಕಿ ಕೊಡ್ತೀನಿ. ಇವಾಗ ನಮ್ಮದು ಎಷ್ಟೊಂದು ಪ್ರಾಪರ್ಟಿಗಳಿದೆ ಸರ್, ಸೇಲ್ ಮಾಡಬೇಕು, ಒಂದು ಬ್ಯಾಂಕ್ ಆ್ಯಕ್ಷನ್ ಬಂದಿದೆ, ಎಲ್ಲ ಕಂಪ್ನಿ ಅಂದಮೇಲೆ 108 ಇರುತ್ತೆ, ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ. ಹೌದು ಸರ್, ಜಗದೀಶ್ ಅವ್ರ ಡೆತ್ ಆದ ಸರ್. ಜಗದೀಶ್ ಅವರು ಬದುಕಿರೋ ತನಕ ನಮ್ಮೇಲಾಗಲಿ ಒಂದು ಅಲಿಗೇಷನ್ ಇಲ್ಲ. ನಾವು ಅಣ್ತಮ್ಮಂದಿರ್ಕಿನ್ನ ಹೆಚ್ಚಾಗಿದ್ವಿ. ನಾನು ನಿಮ್ಮನ್ನ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್, ನಮಗೂ ಒಂದು ಫ್ಯಾಮಿಲಿ ಇದೆ ನೋಡಿ, ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್. ಹೌದು ಸರ್, ಹೌದು ಸರ್. ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್, ನಮ್ಮ ಪ್ರಾಪರ್ಟಿ ಅಲ್ಲ ಸರ್. ಜಗದೀಶ್ನ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ರು. ನಾನು ದಾಖಲೆ ಕೊಡ್ತೀನಿ ಸರ್, ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್. ಫಸ್ಟು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ 93, 94 ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ. ಯಾರಿಗೆ ಫಸ್ಟು ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಹೆಸರು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ ನನಗೆ ಮದುವೆ ಆಯಿತು, ನನ್ನ ಮಗ ಹುಡ್ದ, ಇವರು ಮದುವೆ ಆಯಿತು, ಆಮೇಲೆ ಜಗದೀಶಿಗೆ ಮದುವೆ ಆಯಿತು, ಜಗದೀಶಿಗೆ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ. ಎಲ್ಲರಿಗೂ ಏನು ಹೇಳ್ಕೊಂಬರ್ತಾನೆ, ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ, ನಾನು ಮಾಡಿದ್ದು ಮಗಳಿಂದ ಅಂತ. ನೋ, ದಟ್ ಈಸ್ ನಾಟ್ ಅದಲ್ಲ ಸತ್ಯ. 93, 94 ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್. ನಾವು 3 ಜನ, ಜಗದೀಶು ಇದಾನೆ ಪಾತ್ರ, ನಾವು 3 ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ. ಅವಾಗ ಯಾರಿಗೂ ಮದುವೆ ಇರಲಿಲ್ಲ. ಯಾರಿಗೆ ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸರ್. ಜಗದೀಶು ಚಿನ್ನ ಸರ್, ಇವತ್ತು ಹೇಳ್ತೀವಿ, ಇನ್ನು 10 ವರ್ಷ ಅಲ್ಲ 100 ವರ್ಷ ಬಿಟ್ಟರು ಹೇಳ್ತೀವಿ, ನಮಗೂ ಅವನಿಗೂ ಏನು ತಕರಾರು ಇಲ್ಲ ಸರ್. ಡ್ಯಾಮೇಜ್ ಒಂದೇ ಇಲ್ಲ ಸರ್. ಇವಾಗ ನೀವುಗಳು ನನಗೆ ಸಪೋರ್ಟ್ ಮಾಡಬೇಕು, ನಾವೇನು ಕೇಳಲ್ಲ ಸರ್. ನಮಗೆ ನೀವು ಜನಕ್ಕೆ 4 ಜನಕ್ಕೆ ತೋರಿಸಿ, ಏನಾಗಿದೆ ಅನ್ನೋದು ತೋರಿಸಿ ಸರ್. ನನಗೆ ಹೆಂಗೆ ತೋರಿಸಿದ್ರಿ, ಅವ್ರು ಏನೂ ದಾಖಲೆ ಇಲ್ದಿರಾ ಅಳ್ತಾ ಕೂತ್ಕೊಂಡು ನಿಮ್ಮ ಪ್ರೆಸ್ ಅವ್ರಿಗೆ ಕೇಳಿದ್ರು, ಏನು ರೀ ಸ್ನೇಹಿತಿಗೆ ಏನಪ್ಪ ನಿಂಗೆ ಹೆಂಗೆ ಎದುರಿಸಿದ್ರು, ಏನು ದಾಖಲೆ ಇದೆ ಅಂದರೆ ಎದ್ದೊಟ್ಟೋದ್ರು. ನಂಗೆ ಸುಸ್ತಾಗ್ತಿದೆ ಅಂತ ಎದ್ದೊಟ್ಟೋದ್ರು. ಎಸ್ ಮೇಡಮ್, ಕೋರ್ಟಿಂದ ತೀರ್ಮಾನ ಆಗೋ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್. ಕೋರ್ಟಲ್ಲಿ ಕೇಸ್ ನಡೀತಾ ಇರಕ್ಕಲ್ಲ, ನಾನು ಏನಂತ ಮಾತಾಡಲಿ? ಇಟ್ ಈಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್. ಬೆದರಿಕೆ ಹಾಕಿಲ್ಲ ಸರ್, ಡಿಮ್ಯಾಂಡ್ ಮಾಡಿದ್ರು. ನಾವು ಹೇಳಿದ್ವಿ ಕೊಡಲ್ಲ, ನಾವು ಏನು ಮಾಡ್ತೀರಾ, ಕೊಡಲ್ಲ ಅಂತಲೇ ಹೇಳಿದ್ವಿ. ಎಲ್ಲಿಂದ ದುಡ್ಡು ತರೋಣ ಸರ್ 10 ಕೋಟಿ ಸರ್? ನಾನು FIR ಆದಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನಲ್ಲಿ, ಈ ದಾಖಲೆಗಳು ಕೊಟ್ಟಿದ್ದೀನಿ, CCTV ತೊಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಾನು. ಇಲ್ಲ ಸರ್, ಅವ್ರ ಹತ್ರ ಯಾವ ಕಾರಣಕ್ಕೂ ಮಾತುಕತೆ ಆಗಿಲ್ಲ ಸರ್. ಸರ್ ನಾನೇನು ಕೇಸ್ ಮಾಡಿಲ್ಲ ಸರ್. ಸರ್ ಅವ್ರು ಮಾಡಿರ್ಬೋದು ಸರ್, ಅದು ನಮಗೆ ಗೊತ್ತಿಲ್ಲ ಸರ್. ಸರ್ ಡೆತ್ ನೋಟ್ ನಾನು ನೋಡಿಲ್ಲ. ಇಟ್ಕೊಂಡು ಒಂದು ನಿಮಿಷ. ಇಲ್ಲ ಸರ್, ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಡೆತ್ ನೋಟ್ ನಾನು ನೋಡಿಲ್ಲ ಸರ್. ಹೇಳ್ತಾರೆ, ಬಟ್ ಕಾನೂನಲ್ಲಿ ಹೇಳಿದರೆ ಕಾನೂನು ಪ್ರಕಾರ ನಮ್ಮದು ನಡಿಬೇಕಾಗಿತ್ತಲ್ಲ ಸರ್. ಏನು ಬಂದಿಲ್ವಲ್ಲ ಡೆತ್ ನೋಟಲ್ಲಿ. ನಾನು ನೋಡೇ ಇಲ್ಲ ಸರ್, ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ. ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್. ಅಲ್ಲ, ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟಲ್ಲೇ ಹಾಕಿರೋರಲ್ಲ ಹೆಸರಿದೆ ಅಂತ. ಚಾರ್ಜ್ ಶೀಟಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್. ನಮ್ಮ ಸಿಗ್ನೇಚರ್ಗಳು ತೊಗೊಂಡ್ರಲ್ಲ, ಎಲ್ಲೂ ಹಾಕಿಲ್ಲ ಸರ್. ಸರ್ ಡೆತ್ ನೋಟ್ ಬರೆದಿರ್ಬೋದು ಸರ್. ನೋಡಿ ಸರ್, ನಾನು ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 60 ಕೋಟಿ ನುಕ್ಸಾನಾಗಿದೆ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ವ್ಯಾಪಾರ ಆದಮೇಲೆ ಲಾಸ್ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ. ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್, ನಾನು ಅಂಟಮಂದಿರ್ಕಿನ್ನ ಹೆಚ್ಚಾಗಿದ್ವಿ, ನಮ್ಮನ ಮೇಲೆ ಹಾಕಿದ್ರೆ ಹೆಂಗೆ ಸರ್? ಅದು ಯಾವ ನ್ಯಾಯ ಸರ್? ಅದು ನ್ಯಾಯ ಇದೆ ಸರ್. ಇವ್ರು ಕೇಳಿದ್ರಲ್ಲ 4 ತಿಂಗಳು ಏನು ಮಾಡ್ತಾಯಿದ್ರಿ ಅಂತ. 4 ತಿಂಗಳು ನಾವು ವನವಾಸದಲ್ಲಿದ್ವಿ ಸರ್. ನಮಗೂ ನಮ್ಮ ತಾಯಿ ಇದ್ದಾರೆ ಸರ್, 14 ವರ್ಷದಿಂದ ಬೆಡ್ ರಿಡನ್ನು, ಅವ್ರನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಬೇಕು ನಾವು. ಇವರು ಒಂದೇ ಮಾತು ಕೇಳಿದ್ರು, 4 ತಿಂಗಳಿಂದ ಏನು ಮಾಡ್ತಾಯಿದ್ರಿ ಅಂತ. ನಾನು 4 ತಿಂಗಳಿಂದ ಬರೋಕ್ಕಾಗಲ್ಲ ಸರ್. ಕಾನೂನು ನಂಗೆ ತೀರ್ಮಾನ ಆಗದಿರಿದ್ರೆ ನಾನು ಹೆಂಗೆ ಬರಲಿ ಸರ್? ಮುಂದಿನ ನಡೆ ಏನಿಲ್ಲ ಸರ್, ನಮ್ಮ ಪಾಣಿ ನಾವು ಇರ್ತೀವಿ, ಅವ್ರ ಪಾಣಿ ಅವ್ರು ಇರಲಿ ಸರ್. ಮಾನಹಾನಿಗೆ ಮಾನನಷ್ಟ ಮೊಕದ್ದಮೆ 100% ಆಗ್ತೀವಿ ಸರ್. ಏನು ಸರ್?
ಸರ್ ಯಾರ್ಯಾರು ನನಗೆ FIR ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್. ಹೌದು ಸರ್, ಅವ್ರ ಮಗ ನನ್ನ ಮೇಲೆ ಎದುರಿಸಿದಾನಂತಲ್ಲ, ನಾವೇನೋ ಅವ್ರಿಗೆ ಥ್ರೆಟನ್ ಮಾಡಿದ್ದೀವಿ ಅಂತ. ನಾವೇನು ಥ್ರೆಟನ್ ಮಾಡೋಣ ಸರ್ ಅವ್ನಿಗೆ? ಇಟ್ ಈಸ್ ಇಂಪಾಸಿಬಲ್ ಅಲ್ವಾ ಸರ್? ಸರ್ ಪವಿತ್ರ ಗೌಡ ಹೆಸರು ಒಂದು ಸೆಕೆಂಡ್ ನಾನು ಹೇಳ್ತೀನಿ ಸರ್. ಸರ್ ಏನಾಯಿತು ಅಂದರೆ ಇದ್ರ ವಿಚಾರ ಎಲ್ಲರೂ ತಿಳ್ಕೋಬೇಕು ಇರೋ ಸರ್. 60 ಕೋಟಿ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು. ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ, ಜಗದೀಶ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ 2 ಕೋಟಿ ಕೊಟ್ಟಿದ್ದೀನಿ ಅಂತ. ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋ, ಪವಿತ್ರ ಗೌಡ ಒಬ್ಬರದೇ ಅಲ್ಲ, 37 ಜನ ಅಂತ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ. ಅವನು ಬರಬೇಕು 37 ಜನದಿಂದ ಅಂತ. ಅದರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ. ಇಟ್ ಈಸ್ ಅವ್ನ ರೆಗ್ಯುಲರ್ ಬಿಸ್ನೆಸ್ ಇರ್ಬೋದು ಸರ್. ವಿ ಡೋಂಟ್ ನೋ ವಾಟ್ ಈಸ್ ಇಟ್. ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ ಇಲ್ಲ ಸರ್. ಬ್ಯಾಲೆನ್ಸ್ ಶೀಟ್ ಇದೆ ಸರ್, ಅವ್ನ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ. ಇಲ್ಲ ಸರ್, ಅವನ ಸ್ವಂತ ದುಡ್ಡು ಸರ್, ಅದು ಅವ್ರ ಸ್ವಂತ ದುಡ್ಡು ಸರ್. ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಹೋಗಲಿಲ್ಲ, ಜಗದೀಶ್ ಅಕೌಂಟಿಂದ ಹೋಗಿದೆ ಸರ್. ಅರ್ಥ ಆಗಲಿಲ್ಲ ಸರ್? ಸರ್ ಇಲ್ಲ ನೋಡಿ ಸರ್, ಅವ್ದು ಹೆಂಗೆ ಅಂದರೆ ಸರ್, ದುಡ್ಡು ಬರೋದು ಇದೆ, ದುಡ್ಡು ಕೊಡೋದು ಇದೆ. ಸಿ ಅವ್ರ ಇಂಡಿವಿಜುವಲ್ದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಯಾಕಂದರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ, ಅವನೇ ಸೈನ್ ಹಾಕಿದ್ದಾನೆ. ಅದನ್ನು ನಾನು ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದೀನಿ. ಇಲ್ಲ ಸರ್, ನಮಗೂ ಗೊತ್ತಿರಲಿಲ್ಲ. ನಾವು ಇವರು ಯಾವಾಗ 60 crores ಅಲಿಗೇಷನ್ ಮಾಡಿದ್ರು, ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೆಗೆದು ನೋಡಿದ್ವಿ. ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ, ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ. ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು. ಹೈಲೈಟ್ ಮಾಡಿ ಅದನ್ನು ಗೊತ್ತಾಯ್ತು ಅಷ್ಟೇ ಸರ್. ಸರ್ ಅವ್ನ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್. ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋನು. ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳ್ಳೋಕ್ಕೆ ಏನು ಮಾತಾಡ್ತೀವಿ ಸರ್ ನಾವು? ಅವನ್ನ ಬಿಡ್ತಾನೆ ಇರಲಿಲ್ಲ, ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್. ಸರ್ ಅದು ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನಿಗೆ ಗೊತ್ತು ಸರ್. ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್. ಬಾಡಿ ಫುಲ್ ಶೇಕ್ ಆಗ್ತಾಯಿತ್ತು. ಅವ್ನ ಮೊದಲು ನೀವೇ ನೋಡಿರ್ತೀರ. ಚಿನ್ನದಂತವ್ನು ಕಳ್ಕೊಂಡ್ವಿ ನಾವು. ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸರ್. ಒಂದೇ ಟೇಬಲ್ಲು 3 ಚೇರ್ ಸರ್ ನಮ್ಮದು. ಹಾಳು ಮಾಡಿಬಿಟ್ರು ಸರ್, ಹಾಳು ಮಾಡಿಬಿಟ್ರು. ಹೇಳ್ಕೊಬಾರ್ದು, ನಾವು ಹಾಳು ಮಾಡಿಬಿಟ್ರು ಸರ್. ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ. ಅಂದರೆ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್. ನೀವೇ ಮಾಡ್ಕೊಳ್ಳಿ, ನಾನು ಬೇಡ, ನನಗೆ ಆಫೀಸೇ ಬೇಡ ಅಂತೆ ಸರ್. ಯಾಕೆ ಬೇಕು ಸರ್? ಸರ್ ನಾವು ಯಾರು ಏನಿಲ್ಲ ಸರ್. ಜಗದೀಶ್ ಅವ್ರ ತಂದೆ NGF ಎಂಪ್ಲಾಯಿ, ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು. ನಾವು 3 ಜನ ಸೇರ್ಕೊಂಡು ದುಡ್ದಿರೋದು ಸರ್. ಒಂದೇ ಬಿಲ್ಡಿಂಗ್ 60 ಕೋಟಿಗೆ ಮಾರಿದ್ದೀವಿ ಸರ್. ಸರ್ ಎನಿಥಿಂಗ್ ಮೂರು ಸರ್? ಎಸ್ ಮೇಡಮ್, ನಾನು ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಮೇಡಮ್. ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಲಾಸ್ ಆಗ್ತಾಯಿತ್ತು. ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನು ಪಾರ್ಟ್ನರ್ನೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವೆಲ್ಲ ಯಾವ ಲೆಕ್ಕ ಕಣಯ್ಯ ಅಂತ ಹೇಳೋಕಟ್ಟೆ. ಮೇ ಬಿ ದಟ್ ಥಾಟ್. ಇವಾಗ ಯಾಕಂದರೆ ಒಬ್ರಿಗೆ ಏನಾದರೂ ಮಗುಗೆ ಎದುರಿಸ್ತೀವಲ್ಲ, ಗುಮ್ಮ ಬತ್ತಾನ ಊಟ ಮಾಡಪ್ಪ ಅಂತ, ಅದು ಸಮಥಿಂಗ್ ಲೈಕ್ ದಟ್. ಐ ಡೋಂಟ್ ನೋ. ನಾವೇ ಈಸಿ ಟಾರ್ಗೆಟ್ ಅಲ್ಲ ಮೇಡಮ್. ನಾವು ಜೊತೆಗಿದ್ದಿದ್ದು 37 ವರ್ಷದಿಂದ ಜೊತೆಗಿದ್ದೀವಿ. ಏನು ಸರ್? ಸರ್ ಆಮೇಲೆ ಪಿಕ್ಚರ್ ವಿಚಾರವಾಗಿ, ಅವ್ನ ಪರ್ಸ್ನಲ್ ವಿಚಾರವಾಗಿ ನಾವು ಯಾವತ್ತೂ ಹೋಗಿದ್ದಿಲ್ಲ ಸರ್. ನೀವೇ ನೋಡಿರ್ತೀರ, ಅವ್ನು ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾಯಿದ್ವಿ, ಹೋಗ್ತಾಯಿದ್ವಿ. ನಾವು ಶೂಟಿಂಗಿಗೂ ಅಷ್ಟೇ ಬರ್ತಾಯಿದ್ವಿ. ಯಾವತ್ತೋ ತಿಂಗಳಿಗೆ ಒಂದಿದ್ದು ಊಟ ಮಾಡಿ ಹೋಗ್ತಾಯಿದ್ವಿ. ನಂದು ಸ್ವಂತ ಬಿಸ್ನೆಸ್ಗಳಿದೆ, ಇವಂದು ಸ್ವಂತ ಬಿಸ್ನೆಸ್ಗಳಿದೆ. ನಾವು ಯಾರೋ ಅವ್ರವ್ರ ಬಿಸ್ನೆಸ್ಸಿಗೆ ನಾವು ಹೋಗಲ್ಲ. ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ 3 ಜನ ಒಟ್ಟಿಗೆ ಹೋಗಲೇಬೇಕು. ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್, 3 ಚೇರು. ಬಟ್ ಏನು ಹೇಳಿ ಸರ್, ಅವರು ಮಾಡಿದ ಕೆಲಸದಿಂದ
ನಮ್ಮ ಲೈಫ್ ಫುಲ್ಲು ಗುಡ್ ವಿಲ್ ಆಗಲಿ, ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡಿಬಿಟ್ರು ಸರ್. ಎಲ್ಲ ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ ಸರ್. ಇವತ್ತು ನಮಗೆ ನೆಮ್ಮದಿ ಸರ್. ಇವತ್ತು ನಮ್ಗೆ ಹೈಕೋರ್ಟ್ ಯಾವಾಗ ಸ್ಕ್ವ್ಯಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ. ನ್ಯಾಯ ಇದೆ ಅನ್ನೋದು ನಂಬಿಕೆ ಇಡಬೇಕು ಸರ್. 4 ತಿಂಗಳು ಓದ್ಲಾಡಿದ್ದೀವಿ ಸರ್. 22 ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ವಿ, ಬೆಂಗಳೂರಲ್ಲೇ ಇದ್ವಿ. ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರಿ ನೀವು ಅಂತ. ಸರ್ ಕಾನೂನಿಗೆ ನಾವು ತಲೆ ಬಗ್ಲೇಬೇಕು ಸರ್. 306 ಹಾಕಿದ್ರೆ ನಾವು ಹೆಂಗೆ ಸರ್ ನಾವು ರೋಡಲ್ಲಿ ಓಡಾಡೋಣ? ಪೊಲೀಸರು ಮನೆಗೆ ಬಂದರು ಸರ್, ನನ್ನ ಮಗನ ಕರ್ಕೊಂಡು ಹೋದರು. ನನ್ನ ಮಗನ ಕರ್ಕೊಂಡೋಗಿ 4 ಅವರ್ ಡ್ರಿಲ್ ಮಾಡಿದ್ರು ಸರ್. ಅವನೇನು ಸರ್ ಮಾಡ್ದ? ನನ್ನ ವೈಫಿಗೆ ಕೇಳಿದ್ರು, ಯಾಕೆ ಸರ್ ಬೇಕಿವೆಲ್ಲ, ಏನು ಮಾಡಿದ್ದೀವಿ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಇರಲಿ ಸರ್, ಕಾನೂನಿದೆ, ನ್ಯಾಯ ಇದೆ, ಭಗವಂತನ ಮೇಲೆ ನಂಬಿಕೆ ಇತ್ತು. ಇವತ್ತು ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಮುಂದೆ ಕೂತಿದ್ದೀವಿ. ಏನು ಸರ್? ಸರ್ ಇವಾಗೇನಿಲ್ಲ ಸರ್, ನಾವೊಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ವೀಕ್ ಮಗನ ಎಂಗೇಜ್ಮೆಂಟ್ ಇದೆ. ಎಂಗೇಜ್ಮೆಂಟ್ ಆದಮೇಲೆ ಕೂತ್ಕೊಂಡು ನಮ್ಮ ಲಾಯರ್ ಸಾರ್ ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ತೀನಿ ಸರ್. ಎನಿಥಿಂಗ್ ಮೋರ್ ಸರ್? ಸರ್ ಒಂದು ನಿಮಿಷ, ನಮ್ಮ ಲಾಯರ್ ಸರ್ ಮಾತಾಡ್ತಾರೆ ಸರ್. ಯಾಕಂದರೆ ಅವರೇ ನಮ್ಗೆ ಇಷ್ಟು ಈ ಲೆವೆಲ್ ತನಕ ಧೈರ್ಯ ತುಂಬಿ ನಮಗೆ ಕರ್ಕೊಂಬಂದಿದ್ದಾರೆ. ಈ ಕೇಸ್ನಲ್ಲಿ ಟೋಟಲಿ ಕಂಪ್ಲೇಂಟ್ ಈಸ್ ಅನ್ ಆಂಬಿಗಸ್ ಕಂಪ್ಲೇಂಟ್. Ambiguous complaint. Complaint is not inspires any confidence regarding the contents of the 306. ಇದರಲ್ಲಿ ಏನು ಹೇಳ್ತಾರೆ, 14/4/2024 ಸೂಯಿಸೈಡ್ ಮಾಡ್ಕೊತಾರೆ ಜಗದೀಶ್ ಅವರು. ಅವತ್ತಿನ ದಿವಸ 176 ಪ್ರೊಸೀಡಿಂಗ್ಸ್ ಎಲ್ಲ ಪೊಲೀಸವ್ರು ಮಾಡ್ತಾರೆ. ಅವ್ರ ಮುಂದೆ ಇವರೇ ಇರ್ತಾರೆ, ಇವ್ರು ಇರ್ತಾರೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಕಂಪ್ಲೇಂಟ್ ಕೊಡೋದಿಲ್ಲ, ಅಲಿಗೇಷನ್ ಏನೂ ಇಲ್ಲ. ಅವತ್ತು 38 ದಿವಸ ಆದಮೇಲೆ ಅಲಿಗೇಷನ್ ಮಾಡ್ತಾರೆ. ಯಾವಾಗ ಮೊದಲೇ ಗೊತ್ತಿತ್ತು ಈ ವಿಷಯಗಳು ನನಗೆ ಹೇಳ್ತಾ ಇದ್ರು ಅನ್ನೋ ರೀತಿ ಅಲಿಗೇಷನ್ ಮಾಡ್ತಾರೆ. ಗೊತ್ತಿದ್ರೆ ನೀವು 14ನೇ ತಾರೀಕು ಯಾಕೆ ಹೇಳಲಿಲ್ಲ ಪೊಲೀಸ್ ಅವ್ರಿಗೆ? 38 ದಿವಸ ಆದಮೇಲೆ ಹೆಂಗೆ ಹೇಳಿದ್ರಿ? ಅವತ್ತೇ ಪೊಲೀಸವ್ರು ಇದ್ದರು. 176 ಪ್ರೊಸೀಡಿಂಗ್ಸ್, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ಸ್ ಮಾಡಿದಾಗ ಪೊಲೀಸವರು ಇದ್ದರು, ಇವರಿದ್ದರು, ಒಂಬಣ್ಣ ಇದ್ದರು, ನಿಮ್ಮೆಲ್ಲ ನೆಂಟರು ಇದ್ದರು. ನೀವು ಮಾಡಲಿಲ್ಲ ಅಲಿಗೇಷನ್ 38 ದಿವಸದವರೆಗೂ. ಆಫ್ಟರ್ ಥಾಟ್ ಅಲ್ವಾ ಇದು? ದಟ್ ಹ್ಯಾಸ್ ಬೀನ್ ಹೈಲೈಟೆಡ್. ಆಮೇಲೆ 38 ದಿವಸ ಆದಮೇಲೆ 18ನೇ ತಾರೀಕು ನಮ್ಮ ಮನೆಯಲ್ಲಿ ಇದೇನೋ ಹುಡುಕ್ತಾ ಇದ್ದೆ, ಏನು ಬೀರೂನಲ್ಲಿ. ಆವಾಗ ಒಂದು ಲೆಟ್ರ್ ಸಿಕ್ತು. ಆ ಲೆಟ್ರು ನಮ್ಮ ಯಜಮಾನರು ಡೆತ್ ನೋಟ್ ಬರೆದಿದ್ರು, ಗೊತ್ತಾಯಿತು ಅಂತ. ಫಂಕ್ಷನ್ ಅಂದರೆ ಇದು ಏನು ಫಂಕ್ಷನ್ನು, ರಿಚುವಲ್ಸು, ಏನು ಸತ್ತ ಮೇಲೆ ರಿಚುವಲ್ಸ್ ಮಾಡ್ತಾರಲ್ಲ ಅದಕ್ಕೆ ಅಂತ. ಸೊ ಅದು 11ನೇ ದಿವಸ ಅಲ್ಲ, 1 ತಿಂಗಳು ಅಲ್ಲ, 6 ತಿಂಗಳು ಅಲ್ಲ. ಯೂಶುವಲಾಗಿ ರಿಚುವಲ್ಸ್ ಮಾಡೋದು 11 ದಿವಸ, 1 ತಿಂಗಳು, 6 ತಿಂಗಳು ಹಂಗೆ ಮಾಡ್ತಾರೆ. ಇದು ಹಂಗಾಗಲಿಲ್ವಲ್ಲ, 18ನೇ ತಾರೀಕು ಹಂಗೆ ಅದು ಯಾವುದಕ್ಕೂ ಬರೋದಿಲ್ಲ. ಸೊ ಇಟ್ ಇಸ್ ಟೋಟಲ್ ಆನ್ ಅನಾಂಬಿಗಸ್. ಆಮೇಲೆ ಈ 306 ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂತ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಮಾಡಬೇಕು ಅಂತ. ಏನು ಪ್ರೇರೇಪಣೆ ಮಾಡಿದ್ದಾರೆ ಇವರು? ಅದಕ್ಕೆ ಇನ್ಸ್ಟಿಗೇಷನ್ ಮಾಡಬೇಕು. 107 ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ಕಂಟೆಂಟ್ಸು ಪ್ರೂವ್ ಆಗಬೇಕು. 107 ಏನು ಹೇಳ್ತಾರೆ, ವಿತ್ ಇಂಟೆನ್ಷನ್ ಇರಬೇಕು ನಿಮ್ಮಲ್ಲಿ, ಮೋಟಿವು ಮೆನ್ಸರಿಯ ಇರಬೇಕು. ಏನು, ಇವನು ನನ್ನ ಈ ಎಫರ್ಟ್ಸಿಂದ ಅವನು ಸಾಯಬೇಕು ಅನ್ನೋ ಮನಸ್ಸು ನಿನಗಿರಬೇಕು. ಆ ರೀತಿ ನೀನು ಎಫರ್ಟ್ಸ್ ಆಗಿರಬೇಕು. ಅದು ಹಾಕಿದ್ರೆ ಮಾತ್ರ 306 ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪಾರ್ಟ್ನರ್ಶಿಪ್ನಲ್ಲಿ ಲಾಸ್ ಆಯಿತು ಅಂದ್ರೆ ಅವ್ನು ಸತ್ತೋದ್ರೆ ಅವ್ನು ನನ್ನ ಮೇಲೆ ನಿಮ್ಮ ಮೇಲೆ ಹಾಕಿದ್ರೆ ಏನು ಜವಾಬ್ದಾರಿ? ಅದಕ್ಕೆ ಲಾಸ್ ಆದವರಲ್ಲಿ ಸತ್ತೋಗ್ತಾ ಇದ್ದರೆ ಯಾರು ಇರೋದೇ ಇಲ್ಲ ಇಲ್ಲಿ. ಸೊ ಆ್ಯಕ್ಟ್ ಪ್ರಕಾರ ಇನ್ಗ್ರೀಡಿಯೆಂಟ್ಸು ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಅಫೆನ್ಸ್ಗೆ ಅನ್ನೋದು ನಮ್ಮ ವಾದ. ಆಮೇಲೆ ಇದರಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಸಾಹೇಬರು ನಾಗೇಶ್ ಸಾಹೇಬರು, ಸಿ ವಿ ನಾಗೇಶ್ ಸಾಹೇಬರು ಆರ್ಗ್ಯುಮೆಂಟ್ ಮಾಡಿದ್ರು, ವಾದ ಮಂಡಿಸಿದ್ರು. ಇದೇ ಪಾಯಿಂಟ್ ಮೇಲೇ ವಾದ ಮಂಡಿಸಿತ್ತು. ಇದು ಒಂದು ಆಂಬಿಗಸ್ ಕಂಪ್ಲೇಂಟ್. ಸಿ, ಕಂಪ್ಲೇಂಟ್ ಇನ್ಸ್ಪೈರ್ಸ್ ಎ ಕಾನ್ಫಿಡೆನ್ಸ್ ದಟ್ ಇಟ್ ಮೈಟ್ ಹ್ಯಾವ್ ಬೀನ್ ಹ್ಯಾಪೆಂಡ್ ಅಂತ. ಪ್ರೈಮಾ ಫೇಸಿ ಮೆಟೀರಿಯಲ್, ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದೆ ಅನ್ನೋ ಒಂದು ಮನಸ್ಸು ಬರಬೇಕು ಸಾಹೇಬ್ರಿಗೆ. ಅದು ಈ ಕಂಪ್ಲೇಂಟ್ನಲ್ಲಾಗಲಿ ಥ್ರೂ ಔಟ್ ದಿ ಇನ್ವೆಸ್ಟಿಗೇಷನ್ ಕಾನ್ಫಿಡೆನ್ಸು ಇನ್ಸ್ಪೈರ್ ಆಗಲಿಲ್ಲ. ಆ ರೀತಿ ಯಾವುದೇ ಒಂದು ದಾಖಲಾತಿಗಳನ್ನು ಸಹ ಅವ್ರು ಕೊಟ್ಟಿಲ್ಲ. ಆನ್ ದಿ ಬೇಸಿಸ್ ಆಫ್ ಸಚ್ ಎ ದಿಸ್ ಒನ್, ದಿ ಹೈಕೋರ್ಟ್ ಹ್ಯಾಸ್ ಕ್ವಾಶ್ಡ್ ದಿ ಎಂಟೈರ್ ಕಂಪ್ಲೇಂಟ್.
ಲಾ ಅಂಡ್ ಕಾನೂನು ಬೇರೆ, ಅದಕ್ಕೆ ಫ್ರೆಂಡ್ ಆಗಿ ಹೇಳೋದಾದ್ರೆ ಈ ಕಂಟ್ರೋಲ್ ಶೀಟ್ ವಿಚಾರದಲ್ಲಿ ಏನಾದರೂ ನಿಮ್ಮ ಅವರ ನಡುವೆ ತಂದಿತ್ತು, ಈ ಥರದ್ದು ಏನಾದ್ರು ನಡೀತಿತ್ತು ಈ ಸರ್? ಅದನ್ನು ನಾನು ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ ಸರ್. ಇವಾಗ ನೋಡಿ, ನಮ್ಮ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ಲಾಸ್ ಆಯಿತು. ಇವಾಗ ರೇಖಾ ನಮ್ಮ ಮೇಲೆ ಏನು ಅಲಿಗೇಷನ್ ಮಾಡಿದ್ರು 60 ಕೋಟಿ ನಾವು ತಿಂದಿದ್ದೀವಿ ಅಂತ. 2023 4.25 ಕೋಟಿ ಯಾಕೆ ತಂದು ಕಟ್ಟಿದ್ರು ಬ್ಯಾಂಕ್ ಸಾಲನ? ಬ್ಯಾಂಕ್ ಸಾಲ ಇತ್ತು, ನಾನು 4.25 ಕೋಟಿ ಕಟ್ದ, ಇವ್ನು 4.25 ಕೋಟಿ ಕಟ್ದ, ಜಗದೀಶು 4.25 ಕೋಟಿ ಕಟ್ದ. ನಾವು ಮೋಸ ಮಾಡಿ ಎಲ್ಲ ಲಾಸ್ ಮಾಡಿದ್ದಿದ್ರೆ ಯಾಕೆ ತಂದು ಕಟ್ತಾಯಿದ್ರು 4.25 ಕೋಟಿ? ಬ್ಯಾಂಕ್ ಕಟ್ಟಿದ್ದಾರೆ ಸರ್ 4.25 ಕೋಟಿ. ಕಂಪ್ನಿಗೆ ಯಾವುದೋ ಒಂದು ಪ್ರಾಪರ್ಟಿ ಬಿಡಿಸ್ಕೋಬೇಕಾಗಿತ್ತು. ನಾವೇನು ಮಾಡಿದ್ರು 3 ಜನ ಈಕ್ವಲ್ ಆಗೇ ಮಾಡ್ತಾಯಿದ್ವಿ. ನಾನು 4.25 ಕೋಟಿ ಕಟ್ದ, ಇವನು ಕಟ್ದ, ಜಗದೀಶು ತಂದು ಕಟ್ದ. ನಮ್ಮಲ್ಲಿ ಆ ಥರ ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ ಸರ್. ಸರ್ ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ನನ್ನ ಸರ್ವನಾಶ ಮಾಡಬೇಕು ಅಂತಲೇ ಮಾಡೋರು ಪ್ಲ್ಯಾನ್ ಇದು. ಇದು ಓಪನ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾನೇ ಇದೆ. ನನ್ನ ಮೇಲೆ ಯಾಕೆ ಕೇಳಬೇಕು? ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಸರ್. ಅವ್ನ ಮಗ ಇದ್ದಾನೆ, ಚಿಕ್ಕ ಹುಡುಗ, ಅವನ್ನ ಎತ್ತಾಡಿಸಿರೋದು ಮಗು ಇದ್ದಂಗೆ, ಕೆನ್ನೆ ಹಿಂಡೋಣ ಅನಿಸುತ್ತೆ. ಅವನು ಬಂದ್ಬಿಟ್ಟು ನನ್ನಿಂದ ಅವ್ನಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ಥರ ಲೈಫ್ ಥ್ರೆಟ್ಟು ಸರ್? ಅದನ್ನು ಅರ್ಥನೇ ಇಲ್ಲ ಅಲ್ವಾ? ಹಿಂದೆ ಒಂದು ಕಾರು ಮುಂದೆ ಒಂದು ಕಾರು ಹಾಕೊಂಡು ಹೋಗೋರು. ಲೈಫ್ ಥ್ರೆಟ್ ಇದೆ ಅಂದರೆ ಹೆಂಗೆ ಸರ್? ಬಂದು ಚಾರ್ಜ್ ಶೀಟ್ ಹಾಕಲಿ ಸರ್. ಲೈಫ್ ಥ್ರೆಟ್ ಇದೆ ಅಂದಾಗ ಯಾಕೆ ಸರ್ ಮಾಡಲಿಲ್ಲ ಅದನ್ನು? ದಾಖಲೆ ಇಲ್ವಲ್ಲ ಸರ್. ನೀವೇ ಕೇಳಿದ್ರಿ, ಯಾರೋ ಒಬ್ರು ಕೇಳಿದ್ರು ದಾಖಲೆ ನನ್ನ ಇದೆಯಾ ಅಂತ. ಏನು ಎದ್ದೊಟ್ಟೋದ್ರು ಸರ್? ಇವಾಗ ಇಷ್ಟೇ ಸರ್, ನಾವು ಕರೆದಿರೋದು ನಿಮ್ಮನ್ನು ಇಷ್ಟೇ. ನಾವು ಯಾರ ಬಗ್ಗೆನೂ ಮಾತಾಡೋಕ್ಕಲ್ಲ ಸರ್. ನಾವು ಕ್ಲೀನಾಗಿದ್ದೀವಿ ಅಂತ ಹೇಳೋಕ್ಕೆ ಅಟ್ಟೆ ಬಂದಿರೋದು ಸರ್. ನಾವೇನೂ ತಪ್ಪು ಮಾಡಿಲ್ಲ. ಕಾನೂನು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿದ್ವಿ. 4 ತಿಂಗಳಾಯಿತು, ಕಷ್ಟಪಟ್ವಿ, ಅನುಭವಿಸಿದ್ವಿ, ವನವಾಸ ಅನುಭವಿಸಿದ್ವಿ. ಯಾರೋ ಮಾಡಿರೋದು ನಮ್ಮೇಲೆ ಅಲಿಗೇಷನ್ಗೆ ನೌ ವಿ ಆರ್ ಔಟ್. ಅಷ್ಟೇ ಸರ್, ಬೇರೆ ಏನೇನಿಲ್ಲ ಸರ್. ಸರ್ ನಮಸ್ಕಾರ, ಒಂದು ನಿಮಿಷ ಸರ್. ಸರ್ ಇವರು ನಮ್ಮ ನಮಸ್ಕಾರ, ಸುಧೀಂದ್ರ ಅಂತ ಸೌಂದರ್ಯ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದಾರೆ. ಕೆಲಸ ಬಿಟ್ಟು 3 ವರ್ಷ ಆಗಿದೆ. 3 ವರ್ಷ ಆದಮೇಲೆ ಗಂಡ ಸಾಯೋದಕ್ಕೆ ಇವನೇ ಸುಧೀಂದ್ರನೇ ನೇರ ಕೃತ್ಯ ಎಸಗಿದ್ದಾನೆ ಅಂತ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ಎಂಪ್ಲಾಯರ್, ಒಂದು ಓನರ್ ಸಾಯೋದಕ್ಕೆ ಎಲ್ಲಾದರೂ ಕೆಲಸಗಾರ ಕಾರಣ ಆಗ್ತಾನೆ ಸರ್? ಒಂದು ಜನರಲ್ ನೀವೇ ಹೇಳಿ ಸರ್. ಇದರಲ್ಲಿ ಯಾವುದೇ ಪಾತ್ರ ಇಲ್ಲ. ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಸರ್. ನಾನು 24 ವರ್ಷ ಸೌಂದರ್ಯ ಕನ್ಸ್ಟ್ರಕ್ಷನ್ ಕಂಪ್ನಿ ಕೆಲಸ ಮಾಡಿದ್ದೆ. ಏಪ್ರಿಲ್ 2000 ನಮ್ಮ ತಂದೆ ಎಕ್ಸ್ಪೈರ್ ಆದನು. ಏಪ್ರಿಲ್ 2021 ನಾನು ಕೆಲಸ ಬಿಟ್ಟೆ. ನಮ್ಮ ತಂದೆ ನೋಡ್ಕೋಬೇಕು ಅಂತ ಕೆಲಸ ಬಿಟ್ಟು 3 ವರ್ಷ 3 ತಿಂಗಳಾಗಿದೆ. ನಾನು ಕೆಲಸ ಬಿಟ್ಟು ಆದಮೇಲೆ ನನಗೆ ಒಬ್ಬ ಎಕ್ಸ್ ಎಂಪ್ಲಾಯ್ ನನ್ನ ಗಂಡ ಸಾಯೋದಕ್ಕೆ ನೇರ ಕೃತ್ಯ ಎಸಗಿದ್ದಾರೆ, ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಸ್ಟೇಷನಲ್ಲಿ. ನೀವೇ ಆಲೋಚನೆ ಮಾಡಿ ಸರ್. ಒಬ್ಬ ಕಂಪ್ನಿ ನಡೆಸೋ ದೊಡ್ಡ ಸರ್, ಹಿಂಗೆ ಹೇಳ್ತೀನಿ ಜಗದೀಶ್ ಸರ್, ನಿಜವಾಗ್ಲೂ ಚಿನ್ನ ಸರ್. ಅವ್ರು ಸಿಂಹಾದ್ರಿಯ ಸಿಂಹ. ಅವರು ನಮ್ಮ ಆಫೀಸಿಗೆ ಬನ್ನಿ ತೋರಿಸ್ತೀನಿ. ಅವ್ರ ಮುಂದೆ ಒಂದು ಚಿನ್ನದ ಮೀನ್ಸ್ ಹಿತ್ತಾಳೆ ದೊಡ್ಡ ಸಿಂಹ ಇದೆ. ಅಷ್ಟು ರಾಜಾರೋಷವಾಗಿದ್ದರು. ಅಂಥ ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಒಬ್ಬ ಎಂಪ್ಲಾಯ್, ನನ್ನ ಎಂಪ್ಲಾಯ್, ಸಂಬಳಕ್ಕಿರೋ ದುಡಿಯೋ ಪೇಯ್ಡ್ ಲೇಬರ್ ನಾನು ಸಾಯೋದಕ್ಕೆ ಕಾರಣ ಆಗುತ್ತೀರಾ ಸರ್? ಅಂಥ ಸುಳ್ಳು ಕೇಸ್ ಹಾಕಿದ್ದಾರೆ ಸರ್. ಇದು ತಪ್ಪು ಸರ್. ಅವ್ರು ಮಾಡಿದ್ದು ಅಕ್ಷಮ್ಯ ಅಪರಾಧ ಸರ್ ಅವ್ರು ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಏನೇನು ಕೇಳಿದೀಯಾ ಸರ್? ಸರ್ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ನಮ್ಮಲ್ಲಿ ಎಲ್ಲರೂ ಮಸಿ ಬಳಿದಿದ್ದಾರೆ. ಆ ಮಸಿ ಇವತ್ತು ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ಯಾವ ಕಲ್ಮಶ ಇಲ್ಲ. ನಾವು ಯಾರಿಗೂ ಮೋಸ ಮಾಡಲಿಲ್ಲ. ಕಾನೂನು ಪ್ರಕಾರ ಏನೇನಿದೆ ಅದನ್ನು ಮಾಡಿದ್ದೀವಿ. ಅದನ್ನು ಮಾತ್ರ ಜನಕ್ಕೆ ತಿಳಿಸ್ಕೊಡಿ ಸರ್. ಥ್ಯಾಂಕ್ ಯು ವೆರಿ ಮಚ್.